ಆಗಿದೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ 3 ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಜೊತೆಗೆ ಜಲಸಂಪನ್ಮೂಲ ಸಚಿವರು ಕೂಡ ಇರಬೇಕು. ಆದರೆ ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವರೇ ಅಲ್ಲಿ ಗೈರಾಗಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನ ಸಚಿವರ ಭಿನ್ನಾಭಿಪ್ರಾಯ ಮತ್ತೆ ಬಟಾಬಯಲಾಗಿದೆ. ಜಲಸಂಪನ್ಮೂಲ ಖಾತೆಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಲೇಟ್ ಆಗೇ ಚಾರ್ಜ್ ತಗೊಂಡ್ರು. ಅವರಿಗೆ ಇಷ್ಟ ಇರಲಿಲ್ಲ. ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಓಡಾಡೋದಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಹಾಗಂತ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು, ನನಗೆ ಹಳ್ಳಿಗೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಕ್ಕಾಗಲ್ಲ ಅಂತ ಹೇಳಿದ್ದಾರೆ, ನಾವೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರ ಗೈರು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಆಂಧ್ರ ತೆಲಂಗಾಣ ಜಲಸಂಪನ್ಮೂಲ ಸಚಿವರೆಲ್ಲ ಬಂದಿದ್ದಾರೆ, ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವರೇ ಅಲ್ಲಿ ಇಲ್ಲ. ಡಿಕೆ ಶಿವಕುಮಾರ್ ಸಂಪುಟ ಸಚಿವರ ಭಿನ್ನಾಭಿಪ್ರಾಯ ಬಟಾಬಯಲಾಗಿದೆ. ಟಿಬಿ ಡ್ಯಾಂ ಕಾರ್ಯಕ್ರಮಕ್ಕೆ ಜಲಸಂಪನ್ಮೂಲ ಸಚಿವರೇ ಗೈರಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಬರದೇ ಇರೋದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕೆ ಬಂದಿಲ್ಲ, ಏನು ಎತ್ತ ಅನ್ನೋ ಕಾರಣ ಏನಾದರೂ ಗೊತ್ತಾಯ್ತಾ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಬರದೇ ಇರೋದು ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆಂಧ್ರ ತೆಲಂಗಾಣ ಜಲಸಂಪನ್ಮೂಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ಜಲಸಂಪನ್ಮೂಲ ಖಾತೆ ನಮ್ಮ ರಾಜ್ಯದ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಬಂದಿಲ್ಲ. ತೀವ್ರ ಚರ್ಚೆಗೆ ಗ್ರಾಸಾಗಿರೋದು ರಾಜ್ಯದ ಜಲಸಂಪನ್ಮೂಲ ಸಚಿವರ ಈ ಗೈರು. ಟಿಬಿ ಡ್ಯಾಂನ ಗೇಟ್ ದುರಸ್ತಿ ಕಾರ್ಯ ಮುಗಿದಿದ್ದು ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ನಡೆದಿರೋದು. 2 ರಾಜ್ಯಗಳ ತೆಲಂಗಾಣ, ಆಂಧ್ರ 2 ರಾಜ್ಯಗಳ ಮುಖ್ಯಮಂತ್ರಿ ಹಾಗೆ ಕೇಂದ್ರ ಜಲಶಕ್ತಿ ಸಚಿವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಆದರೆ ಜಲಸಂಪನ್ಮೂಲ ಖಾತೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇವತ್ತಲ್ಲಿಲ್ಲ ಅನ್ನೋದು ಅವರ ಅನುಪಸ್ಥಿತಿ ಅನೇಕ ಪ್ರಶ್ನೆಗಳಿಗೆ ಮಾಡಿಕೊಡ್ತಾ ಇದೆ. ಹೇಳಿ ಈ ಖಾತೆ ಅವರಿಗೆ ನೀಡಿದ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ರಾಮಲಿಂಗಾರೆಡ್ಡಿ ಅವರು. ನನಗೆ ವಯಸ್ಸಾಗಿದೆ, ಊರೂರು ತಿರ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಅನ್ನೋದಿದೆ. ವಯಸ್ಸಿನ ಕಾರಣನ ಅಥವಾ ಇನ್ನೂ ಈ ಖಾತೆ ಬಗ್ಗೆ ಅಸಮಾಧಾನ ಇದೆಯಾ, ಇಂಥ ಅನೇಕ ಪ್ರಶ್ನೆಗಳಿಗೆ ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಗೈರಾಗಿರೋದು ಆಸ್ಪದ ಮಾಡಿಕೊಡ್ತಾ ಇದೆ. ಇನ್ನು ಟಿಬಿ ಡ್ಯಾಂನ ಗೇಟ್ ಲೋಕಾರ್ಪಣೆಯ ಜೊತೆಯಲ್ಲೇ ಇದೇ ತುಂಗಭದ್ರಾ ನದಿಗೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಕನ್ಸರ್ನಿಂಗ್ ಅನಿಸುವಂತಹ ವಿಷಯಗಳ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ತಾ ಇದೆ. ಅಲ್ಲಿನ ನೀರಿನ ಶುದ್ಧೀಕರಣ ಆಗಬೇಕು. ಅದರ ಜೊತೆಯಲ್ಲೇ